ಶ್ರಮಜೀವಿಗಳಾಗಿರ್ತಕ್ಕಂಥ ಬಂಜಾರ ಸಮಾಜಕ್ಕೆ ಇವತ್ತು ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಇದೆ. ಮತ್ತು ವಿಶೇಷವಾಗಿ ಈಗ ತಾನೇ ನಮ್ಮ ರೇವನಾಥ್ ಬೆಳಂಗೀಜಿ ಅವರು ಹೇಳಿದರು, ಬಂಜಾರ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಮತ್ತು ಬಂಜಾರ ಸಮಾಜದ ಬೆಳವಣಿಗೆಗೆ ಅವರು 7 ವರ್ಷ ಮಂತ್ರಿಗಳಾಗಿದ್ದರು. ಆ ಒಂದು ಸಮಯದಲ್ಲಿ ಇದು ಅವರು ಯಾವ ರೀತಿಯಾಗಿ ಬಂಜಾರ ಸಮಾಜದ ಬೆಳವಣಿಗೆಗೆ ಅವರು ಪಾತ್ರ ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ, ಅವರು ಹಿರಿಯರಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರನೂ ಕೂಡ ಇವತ್ತು ವಿಶೇಷವಾಗಿ ಬಂಜಾರ ಸಮಾಜಕ್ಕೆ ಇವತ್ತು ನಾವು ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ಸದುದ್ದೇಶ ಇದೆ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಬಂಜಾರ ಸಮಾಜದ ಬೇಡಿಕೆಗಳಿಗೆ ಇವತ್ತು ನಮ್ಮ ಸರ್ಕಾರ ಸ್ಪಂದಿಸಲಿದೆ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ನಾವು ಬಂಜಾರ ಸಮಾಜದ ಬೇಡಿಕೆಗಳಿಗೆ ಅವರ ಬೆಳವಣಿಗೆಗೆ ಸಂಪೂರ್ಣ ಸಹಕಾರ ನಮ್ಮಿಂದ ಸಿಗ್ತದೆ ಮತ್ತು ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬೇಕು, ನನಗೆ ಬೇರೆ ಸ್ವಲ್ಪ ಹೈದರಾಬಾದ್ಗೆ ಹೋಗೋದಿದೆ, ಅದಕ್ಕೆ ನನಗೆ ಅವೆಲ್ಲ ಅಪ್ಪಣೆ ಕೊಡಬೇಕಂತ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ.